ಕೇಳಿಸ್ಕೊಳ್ಳಿ ಮೇಡಮ್, ನಾನು ಹೇಳ್ತೀನಿ. ಇವಾಗ ಶುಗರ್ ಬಂದ್ಬಿಟ್ಟು ನಿಮ್ಗೆ 8 ವರ್ಷ ಆಯ್ತು, ಸರಿನಾ? ಈಗ ಕಣ್ಣು ಅವಾಗಿಂದಾನೇ ಮಾಡಿಸ್ಬೇಕಿತ್ತ ಆಪರೇಷನ್, ಅಥವಾ ಮಧ್ಯದಲ್ಲಿ ಮಾಡಿಸ್ಬೇಕಿತ್ತ, ಅಥವಾ ಏನು? ಇಲ್ಲ 4 ವರ್ಷದಿಂದ ಹೇಳಿದ್ರು. ಫಸ್ಟ್ ಏನ್ ಹೇಳಿದ್ದಿಲ್ಲ, 4 ವರ್ಷ ಆಯ್ತು ಹೇಳಿ. ನಾನ್ ಮಾಡ್ಸಿದ್ದಿಲ್ಲ, ಎದ್ರಕಂಡು ಶುಗರ್ ಇದೆ ಏನೋ ಹೆಂಗೋ ಏನಪ್ಪ ನನ್ಗ ಆಗಲ್ಲ ಅಂತ ಎದ್ರಕೊಂಡಿದ್ದೆ. ಅದ್ರ ಮೇಲೆ ಒಂದ್ಸತಿ ಕನ್ನಡಕ ಮುರಿದು ಹೋಗಿದ್ದಕ್ಕೆ ಮತ್ ನಾನ್ ತಗೊಂಡು ಕನ್ನಡ ಮಾಡ್ಕೊಡ್ರಿ ಸರ್, ಕನ್ನಡಕ ಅಂದ್ರೆ ಮಾಡ್ಕೊಡಲ್ಲ, ನೀನ್ ಆಪರೇಷನ್ ಮಾಡ್ಬೇಕು, ನೀವಿಲ್ಲ ಅಂದ್ರೆ ಕನ್ನಡಕ ಈಗ ನಾನ್ ಕೊಟ್ಟೆ ಅಂದ್ರೆ ನೀವ್ ಮಾಡೋದಿಲ್ಲ, ನೀವ್ ಹೋಗಿ ಚೆಕ್ ಮಾಡ್ಸ್ಕೊಂಬರ್ರಿ ದೊಡ್ಡ ಆಸ್ಪತ್ರೆಯಲ್ಲಿ ಅಂದ್ರ ಅವ್ರು. ಅವಾಗ ಹೋಗಿ ಚೆಕ್ ಮಾಡಿದಾಗ ಜಾಸ್ತಿ ಶುಗರ್. ಅಮ್ಮ ಇದನ್ ಕಮ್ಮಿ ಆಗ್ಬೇಕು, ನಿಮಗ್ ತುಂಬಾನೇ ಶುಗರ್ ಇದೆ, ಅದನ್ ಕಮ್ಮಿ ಆದ್ರೆ ನಾ ಮಾಡ್ತೀನಿ, ಇಲ್ಲಾದ್ರೆ ಇಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ಇಲ್ಲಿ ಬಂದು ಶೇಕ್ ತಗೊಂಡು ನಾನ್ ಅಲ್ಲಿ ಚೆಕಪ್ ಮಾಡ್ಸಿ ತಗೊಂಡು ಡಾಕ್ಟ್ರಿಗೆ ಕೊಟ್ಟಾಗ ಪರವಾಗಿಲ್ಲ. ಮತ್ತೆ ಅವರು ಅನುಮಾನ ಬಂತು, ಇದು ಸ್ವಲ್ಪ ಏರುಪೇರು ಆಗ್ತೈತಲ್ಲ ಇವ್ರದ್ದು ಶುಗರು, ಹೆಂಗ್ ಮಾಡೋಣ ಅಂತ ಹೇಳಿದ್ಕೆ ಇನ್ನೊಬ್ರು ಡಾಕ್ಟ್ರು ಇಲ್ಲ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ ಮಾಡ್ರಿ ಅಂತ ಹೇಳಿದ್ರು, ಮಾಡಿದ್ರು. ಸರ್ ಓಕೆ. ಇವಾಗ ನಿಮ್ಗೆ ಕಣ್ಣು ಆಪರೇಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು 4 ವರ್ಷ ಆಯ್ತು, ಕರೆಕ್ಟಾ? ಮೊದಲೆಲ್ಲ ಕಣ್ ಚೆನ್ನಾಗಿ ಕಾಣ್ತಿತ್ತ ನಿಮ್ಗೆ? ಒಂದ್ ಕಣ್ ಕಾಣ್ತಿತ್ತು, ಒಂದ್ ಕಣ್ ಫುಲ್ ಕಾಣಿಸ್ತಿದ್ದಿಲ್ಲ. ಒಂದ್ ಕಣ್ ಕಾಣ್ತಿತ್ತು ಅಂದ್ರೆ ಶುಗರ್ ಬರಕ್ಕಿಂತ ಮೊದ್ಲು 2 ಕಣ್ ಚೆನ್ನಾಗಿತ್ತಾ ಇರ್ಲಿಲ್ವಾ? ಚೆನ್ನಾಗಿತ್ತು. ಶುಗರ್ ಬರಕ್ಕಿಂತ ಮೊದ್ಲು ಬಹಳ ಚೆನ್ನಾಗಿದ್ವಿ, 2 ಕಣ್ ಚೆನ್ನಾಗಿತ್ತು. ಕಣ್ ಮತ್ ಹೋಗಿದ್ದೇನಕ್ಕೆ? ಒಂದ್ ಕಣ್ ಹೋಗಿದ್ದೇನಕ್ಕೆ, ಒಂದ್ ಕಣ್ ಇದ್ದಿದ್ದೇನಕ್ಕೆ, ಪೊರೆ ಬಂದಿದ್ದೇನಕ್ಕೆ? ಗೊತ್ತಿಲ್ಲ ಸರ್, ಅದು ನನ್ ಶುಗರಿಗೆ ಬಂತು ಅಂತ ಗೊತ್ತಿಲ್ಲ, ಇಲ್ಲ ಏಜ್ ಆಯ್ತು ಅಂತ ಗೊತ್ತಿಲ್ಲ. ಈಗ 56 ವರ್ಷ ನಮ್ದುಗೆ. ಓಕೆ. ಇವಾಗ ನಿಮ್ಗೆ ಒಂದು ಕಣ್ ಕಾಣದೆ ಎಷ್ಟು ವರ್ಷ ಆಯ್ತು? 4 ವರ್ಷದಿಂದ ಕಾಣ್ತಿದ್ದಿಲ್ಲ. ಒಂದು ಕಣ್ ಕಾಣದೆ 4 ವರ್ಷ ಆಯ್ತು. 4 ವರ್ಷದ ಮೊದಲು ಶುಗರ್ ಇದ್ದಾಗ್ಲೂ ಕಾಣ್ತಾ ಇತ್ತು, 2 ಕಣ್ಣು ಕಾಣ್ತಾ ಇತ್ತು. 4 ವರ್ಷ ಆದ್ಮೇಲೆ ಒಂದ್ ಕಣ್ಣಿಗೆ ಪೊರೆ ಬಂತು, ಆಪರೇಷನ್ ಮಾಡಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಆಲ್ರೆಡಿ ನಿಮ್ಗೆ ಶುಗರ್ ಬಂದಿತ್ತು, ಮಾತ್ರೆ ತಗೋತಾ ಇದ್ರಿ ಅಲ್ವಾ? ಸೊ ನಿಮ್ಗೆ ಗೊತ್ತಿಲ್ಲ ಕಣ್ ಏನಕ್ಕೆ ಹೋಯ್ತು ಅಂತ. ಹೌದು ಸರ್. ಓಕೆ, ಸೂಪರ್. ಶುಗರ್ ಗೆ ಎಷ್ಟು mg ಮಾತ್ರೆ ತಗೋತಾ ಇದ್ರಿ ಏನಂತ ಐಡಿಯಾ ಇದೆಯಾ? 20 mg. 20 mg ನಾ 200 mg ನಾ? 20 mg ಮಾತ್ರೆ ಮೊನ್ನೆ ಕೊಟ್ಟಿದ್ರು, ಮಾಡಿದ್ರು. ಫಸ್ಟ್ 5 mg ಕೊಟ್ಟಿದ್ರು, ಆಪರೇಷನ್ ಹೋದಾಗ ಒಂದ್ ಸ್ವಲ್ಪ ಜಾಸ್ತಿದೆ ಕೊಟ್ರು. ಕಮ್ಮಿ ಆಗ್ಬೇಕು ಅಂತ ಗೊತ್ತಿಲ್ಲ, ಬಟ್ ಕೊಟ್ಟಿದ್ರು. ಓಕೆ, ಸರಿ. ನರಸಿಂಹ ಅವ್ರದ್ದು ಟ್ಯಾಬ್ಲೆಟ್ ನ ಚೆಕ್ ಮಾಡಿ. 20 mg ಇರಲ್ಲ, 200 mg ಇರುತ್ತೆ, 500 mg ಇರುತ್ತೆ. ಓಕೆ, ಸೂಪರ್. ಮಾಡಿ 4 ದಿವಸ ಆಯ್ತು, 4ರಿಂದ 5 ದಿವಸ ಆಯ್ತು ಅಂತ ನೆನ್ಪು. 4-5 ದಿವಸ ಆದ್ಮೇಲೆ ನೀವು ಮಾಡಿಸಿದ್ದ ಏನ್ ಫೀಲ್ ಆಯ್ತು, ಏನ್ ಅನಿಸ್ತು? ಸರ್ ಒಂಥರ ತುಂಬಾ ಹಗುರ, ತೂಕನು ಜಾಸ್ತಿ ಇದ್ದೆ ನಾನು. 60 kg, 58 kg ಇದ್ದೆ. 2.5 kg ಕಮ್ಮಿ ಆಗ್ಬಿಟ್ಟೆ. ಆದ್ರೂ ಓಡಾಡಕ್ಕೂ ಸ್ವಲ್ಪ ಚೆನ್ನಾಗಾಯ್ತು, ಟೆನ್ಷನ್ ಆಗೋದು, ದಪ್ಪ ವಜೆ, ನನ್ ಮೈನೇ ವಜೆನೋ ಅನ್ಬೇಕು ಹಂಗಾಗೋದು ಓಡಾಡುವಾಗ. ಗ್ಯಾಸ್ಟ್ರಿಕ್ ಅಂತೂ ಓವರ್ ಗ್ಯಾಸ್ಟ್ರಿಕ್. ನಡೆದ್ರೇನೆ ನಾನ್ ತೂಕ ಹಾಕ್ತೀನೇನೋ ಅನ್ಬೇಕು. ಒಂದ್ ಸ್ವಲ್ಪ ದೂರ ಹೋದ್ರೇನೆ ತೂಕ ನನಗೆ ಆಗ್ತಿತ್ತದು. ಈಗ ಹಂಗ ಆಗ್ತಾ ಇಲ್ಲ, ಒಂಥರ ಏನೋ ಫ್ರೀ ಆಗಿದ್ದೀನಿ, ತುಂಬಾ ಲವಲವಿಕೆ ತರ ಇದ್ದೀನಿ. ಮೋಷನ್ ಚೆನ್ನಾಗ್ ಆಗ್ತೈತೆ, ಅವಾಗ ಮೋಷನ್ ಚೆನ್ನಾಗ್ ಆಗ್ತಿದ್ದಿಲ್ಲ. ಇವಾಗ ಅದೆಲ್ಲ ಆಗ್ತೈತೆ, ಹೊಟ್ಟೆ ಕ್ಲೀನ್ ಆಗ್ತೈತೆ, ಚೆನ್ನಾಗ್ ಒಂಥರ ಏನೋ ತುಂಬಾನೇ ಫೀಲಿಂಗ್ ಆಗ್ತೈತೆ, ಚೆನ್ನಾಗಿ ಆಗ್ತಾ ಇದೀನಿ ನಾನು ಅಂತ. ಸೂಪರ್. ಇವಾಗ ನಿಮ್ಮನೇಲಿ ಎಷ್ಟು ಜನ ನೋಟಿಸ್ ಮಾಡಿದ್ರು ನಿಮ್ಗೆ? ನನಗೆ ನಮ್ಮ ಮಕ್ಕಳೇ ತೆಲಗಾಗಿದ್ಯಮ್ಮ ಅಂತ ಹೇಳ್ತಾರೆ. ದಪ್ಪನೇ ಇದ್ದೆ, ತುಂಬಾ ದಪ್ಪ ಇದ್ದೆ. ನನಗೆ ಒಕ್ಕಳ ಹತ್ರ ನೋವು ಬರ್ತಿತ್ತು, ಇದು ಶೇಕ್ ತಗೊಂಡಾಗ ಒಕ್ಕಳ ಹತ್ರ ನೋವು ಬರಲ್ಲ. ಬರ್ಕಳೆ. ಓಕೆ, ಆಮೇಲೆ ಮತ್ತೆ ಅದೇ ಸರ್, ಏನೋ ಅನ್ಸುತ್ತ ಗೊತ್ತಾಗ್ಲಿಲ್ಲ ನಂಗೆ. ಇದ್ರಲ್ಲಿ ಚೆನ್ನಾಗ್ ರಿಸಲ್ಟ್ ಗೊತ್ತಾಯ್ತು, ತಗೊಳ್ತಾ ಇದ್ದೀನಿ ಸರ್. ಇವಾಗ ಕಷ್ಟ ಆಗ್ತಿಲ್ವಾ ನಿಮ್ಗೆ ಪ್ರಾಡಕ್ಟ್ ಒಳಗೆ? ಇಲ್ಲ, ಕಷ್ಟ ಆಗ್ತಾ ಇಲ್ಲ ಸರ್. ಸೂಪರ್. ಮನೆ ಕೆಲ್ಸ ಮಾಡ್ತೀನಿ. ಮನೆ ಕೆಲ್ಸಕ್ಕೆ ಹೋಗ್ತಿದೀನಿ ಸರ್, ಒಂದ್ 4 ಮನೆ ಮಾಡ್ತಿದ್ದೆ. ಗೊತ್ತಾಯ್ತು, 4 ಮನೆ ಕೆಲ್ಸ ಮಾಡ್ತಿದ್ದೆ. ಇವಾಗ ಫ್ಯಾಕ್ಟ್ರಿಗೆ ಬಂದ್ರು, ಎಷ್ಟು ಜನರಿಗೆ ಅನಿಸ್ತು ಅವ್ರದ್ದು ಏಜ್ ಶೇಕ್ ನ ನಾನು ಕುಡಿಬೇಕು ಅಂದ್ರೆ ಕೆಲ್ಸ ಮಾಡ್ಬೇಕು ಅಂತ? ಸೊ ಅಲ್ವಾ, ಇವಾಗ ಅವ್ರದ್ದು ರಿಯಾಲಿಟಿ ಮೆಚ್ಬೇಕಲ್ವಾ? ಇದೇ ರಿಸಲ್ಟ್ ನಿಮ್ ಸುತ್ತಮುತ್ತ ಬರಕ್ಕೆ ಬರುತ್ತೆ, ಅದನ್ನ ನೀವು ಯುಟಿಲೈಸ್ ಮಾಡ್ಕೋತಿಲ್ಲ ಅಷ್ಟೇ.
ಪ್ರತಿದಿನ ಕ್ಲಬ್ಬಿಗೆ ಬರ್ತೀರಾ ಶಂಕರಮ್ಮ ಅವ್ರ? ಆಯ್ತು ಸರ್. 7 ದಿವಸ ಆಯ್ತು. 7 ದಿವಸದಲ್ಲಿ 2.5 kg ವೆಯ್ಟ್ ಲಾಸ್ ಆಗಿದ್ದೀರಾ. ಜೊತೆಗೆ ಕಣ್ಣು ಆಪರೇಷನ್ ಕೂಡ ಚೆನ್ನಾಗಿದೆ. ಶುಗರ್ ಲೆವೆಲ್ ಕೂಡ ಸ್ಟೇಬಲ್ ಆಗಿದೆ. ಮಾತ್ರೆ ತಗೋತಾ ಇದ್ದೀರಾ, ಮಾತ್ರೆ ಬಿಟ್ಟಿದ್ದೀರಾ? 1 ಟೈಮ್ ತಗೊಂತಿದೀನಿ. ಆಪರೇಷನ್ ಆಗತಕ್ಕ 2 ಟೈಮ್ ತಗೋ ಅಂದ್ರು ತಗೊಂಡಿದ್ದೆ. ಈಗ 1 ಟೈಮ್ ತಗೋತೀನಿ. ನನಗೆ ಗೊತ್ತಾಗ್ತಾ ಇದ್ದೆ ಅದು 1 ಟೈಮೇ ತಗೋಬೇಕು ಅಂತ. ಅದ್ ನಾಲ್ಗೆ ದಪ್ಪ ಆಗುತ್ತೆ. ಶುಗರ್ ಫುಲ್ ಹೈಟ್ ಕಮ್ಮಿ ಆದಾಗ ನಾಲ್ಗೆ ಸ್ವಲ್ಪ ದಪ್ಪ ಆದಂಗ್ ಕಾಣಿಸ್ತು. ನನ್ಗೆ ಬೇಡ ಅಂತ ಹೇಳಿ ಒಂದೇ ತಗೊಳ್ತಿದ್ದೀನಿ ಸರ್. ಓಕೆ, ಅದು ಅವ್ರದ್ದು ಅಭಿಪ್ರಾಯನ ಅನುಭವನ? ಅನುಭವ ತಾನೆ. ಈ ಎಕ್ಸ್ಪೀರಿಯನ್ಸ್ ಯಾರ ಹತ್ರ ಇರುತ್ತೋ ಅವ್ರ ಹತ್ರ ಪಾಸಿಟಿವ್ ಇರುತ್ತೆ. ಈ ಎಕ್ಸ್ಪೀರಿಯನ್ಸ್ ಯಾರ ಹತ್ರ ಇಲ್ವೋ ಅವ್ರ ಹತ್ರ ಎಲ್ಲ ನೆಗೆಟಿವ್ ಇರುತ್ತೆ. ಇವಾಗ ನೋಡಿ, ಆ ಏಜ್ ಅಲ್ಲಿ ಅವ್ರ ರಿಸಲ್ಟ್ ತಗೊಂಡ್ರು. ತಮ್ಮ ಶೇಖಿಗೆ ಅವ್ರು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಇನ್ನೊಬ್ರಿಗೆ ಹೊರೆ ಆಗಿಲ್ಲ. 4 ಮನೆ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಹೇಳ್ತಿದ್ದಾರೆ, ಸರ್ ನಾನ್ ಚೆನ್ನಾಗ್ ಆಗ್ತಾ ಇದ್ದೀನಿ ಅಂತ. ಫಸ್ಟ್ ಬಂದಿದ್ರು ಶುಗರಿಗೆ ಮಾತ್ರ, ಕಣ್ಣಿನ ಆಪರೇಷನ್ ಬಂದಿಲ್ಲ ಅವರು. ಶುಗರಿಗೆ ಬಂದಿದ್ರು, ಶುಗರ್ ನಾರ್ಮಲ್ ಆಯ್ತು, ಕಣ್ಣು ಆಪರೇಷನ್ ಆಯ್ತು. ಆಮೇಲೆ ಹೇಳಿದ್ರು ನನ್ ವೆಯ್ಟ್ ಲಾಸ್ ಆಯ್ತು ಅಂತ. ಆಮೇಲೆ ಹೇಳಿದ್ರು ನಂಗೆ ಮೋಷನ್ ಕ್ಲಿಯರ್ ಆಗ್ತಿರ್ಲಿಲ್ಲ, ಅವ್ರ ಮೋಷನ್ ಕ್ಲಿಯರ್ ಆಗ್ತಾ ಇದ್ದ. ಆಮೇಲೆ ಹೇಳಿದ್ರು ನಂಗೆ ಹರಣಿಯದು ಪೇಯ್ನ್ ಬರ್ತಾ ಇತ್ತು, ಶೇಕ್ ಕುಡಿತಾ ಇದೀನಿ, ಪೇಯ್ನ್ ಬರ್ತಾ ಇಲ್ಲ ಅಂತ. ಈಗ ಹುಡ್ಕೊಂತ ಹೋದ್ರೆ ತುಂಬಾ ರಿಸಲ್ಟ್ ಅವ್ರಿಗೆ ಬರ್ಲಿಕ್ಕಿದೆ. ಇದನ್ನ ನೋಟಿಸ್ ಮಾಡಿ ಮಾಡಿ ನೀವು ಮಾತಾಡ್ಬೇಕು. ಇಲ್ಲಿ ತುಂಬಾ ಜನ ಎಜುಕೇಟೆಡ್ ಇದ್ದೀರಾ ಅಂಡ್ ಒಳ್ಳೊಳ್ಳೆ ರಿಸಲ್ಟ್ ತಗೊಳ್ತಾ ಇದ್ದೀರಾ. ಅವ್ರು ನೋಡಿ, ಎಲ್ರು ನೋಡಿ ಕೊನೆ ತನಕ ನಾನು ಎದೆಯಲ್ಲಿ ಇಟ್ಕೊಂಡ್ ಕಾಪಾಡ್ಕೊಂತೀನಿ ಸರ್.